ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆದಾಗ ಆ ವ್ಯಕ್ತಿಯ ಸುತ್ತಲಿನ ಸಮಾಜವು ಬಲಿಷ್ಠವಾಗುತ್ತೆ, ಅಭಿವೃದ್ಧಿಯಾಗತ್ತೆ ಅನ್ನೋದಕ್ಕೆ ಉತ್ತಮ ಸಾಕ್ಷಿ ಶ್ರೀ ಎಚ್.ಎಸ್. ಸೋಂಪುರ್. ಈ ಹೆಸರು ಗದಗ ಜಿಲ್ಲೆಯಲ್ಲಿ ಚಿರಪರಿಚಿತ. ಆಡು ಮುಟ್ಟದ ಸೊಪ್ಪಿಲ್ಲ, ಎಚ್.ಎಸ್. ಸೋಂಪುರ್ ಕಾಲಿಡದ ಕ್ಷೇತ್ರವಿಲ್ಲ. ಗದಗ ಜಿಲ್ಲೆಯ ಮಗನಾದ್ರೂ ಇಡೀ ರಾಜ್ಯವೇ ತಿರುಗಿ ನೋಡುವಂತ ವ್ಯಕ್ತಿತ್ವ ಇವರದ್ದು. ಹುಟ್ಟು ಹೋರಾಟಗಾರರಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಸಿದ್ಧಾಂತದಿಂದ ನ್ಯಾಯವಾದಿ, ಮಾನವತಾವಾದಿಯಾಗಿ ಬೆಳೆದು ನಿಂತಿದ್ದಾರೆ ಸೋಂಪುರ್. ಎಚ್.ಎಸ್. ಸೋಂಪುರ್ ರಾಜಕೀಯ, ಸಾಮಾಜಿಕ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಮಾನವಾಗಿ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸಂಘಟನಾ ಚತುರನಾಗಿ ಖ್ಯಾತಿಯಾಗಿದ್ದಾರೆ. ರಾಜಕಾರಣಿಯಾಗಿ, ಸಮಾಜ ಸೇವಕರಾಗಿ, ಸಂಘಟನಾಕಾರರಾಗಿ ಸಲ್ಲಿಸುತ್ತಿರುವ ಸೇವೆ ಅಪಾರ. ಕಾಂಗ್ರೆಸ್ ಕಟ್ಟಾಳುವಾಗಿ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಬೆಳೆದು ಬಂದ ಇವರ ಹಾದಿ ಬಹುದೂರ ಸಾಗಿದೆ. ವಿದ್ಯಾರ್ಥಿ ದಿಸೆಯಿಂದಲೇ ನಾಯಕತ್ವ ಗುಣ ಇವರ ಜೊತೆಗೆ ಸಾಗಿ ಬಂದಿದೆ. ಹಾಲುಮತ ಸಮಾಜದ ಹಿತಾಸಕ್ತಿಯ ಜೊತೆಗೆ ಸರ್ವ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವ ಇವರ ಗುಣವೇ ಎಲ್ಲರಿಗೂ ಇಷ್ಟವಾಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಪ್ರಭಾವಿಗಳ ಒಡನಾಡಿಯಾಗಿರುವ ಸೋಂಪುರ್ ಅವರು ಕಿಂಗ್ ಮೇಕರ್ ಅಂತಾನೆ ಹೇಳಬಹುದು. ಗದಗ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಯಲ್ಲಿಯೂ ತಮ್ಮ ಛಾಪು ಮೂಡಿಸಿದ ನಾಯಕ ಇವರು. ಸದ್ಯ ಕಾಂಗ್ರೆಸ್ ರಾಜ್ಯ ಘಟಕದ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯುತ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ಕಾರ್ಯಕರ್ತರ ಜೊತೆಗೆ ನಿರಂತರ ಸಂಪರ್ಕವನ್ನು ಹೊಂದಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳುವ ನಾಯಕ ನಮ್ಮ ಸೋಂಪುರ್. ವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ, ಧಾರ್ಮಿಕ ಸಮಾರಂಭಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಜನರ ಭಾವನೆಗಳಿಗೆ ಸ್ಪಂದಿಸುತ್ತಾರೆ. ಸೋಂಪುರ್ ಅವರು ಓರ್ವ ಬರಹಗಾರ, ಸಾಹಿತಿಯೂ ಆಗಿದ್ದಾರೆ. ಕನ್ನಡ ನಾಡು ನುಡಿಯ ಸಂರಕ್ಷಣೆಯಲ್ಲಿ ಇವರ ಕೊಡುಗೆ ಅಪಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿ
ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಸಾಹಿತ್ಯ ಮತ್ತು ಕನ್ನಡ ಪರ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. ಕನ್ನಡದ ಮೇಲಿನ ಪ್ರೇಮಕ್ಕೆ ಉದಾಹರಣೆಯಾಗಿ ರೈಲ್ವೆ ಪರೀಕ್ಷೆಯಲ್ಲಿ ಅವರು ಮಾಡಿದ ಹೋರಾಟವೇ ಸಾಕ್ಷಿಯಾಗಿದೆ. ಡಿ ದರ್ಜೆ ನೌಕರರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಡಬೇಕೆಂದು ಆಗ್ರಹಿಸಿ ಹುಬ್ಬಳ್ಳಿ ರೈಲ್ವೆ ಜನರಲ್ ಮ್ಯಾನೇಜರ್ ಕಚೇರಿ ಮುತ್ತಿಗೆ ಹಾಕಿದ್ರು. ಇವರ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿತು. ದಿವಂಗತ ಪುಟ್ಟರಾಜ ಗವಾಯಿಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕೆಂದು 1,000 ಬೆಂಬಲಿಗರ ಜೊತೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಸೋಂಪುರ್ ಅವರ ಹೋರಾಟ ನಿರಂತರವಾಗಿ ಸಾಗುತ್ತಲೇ ಇದೆ. ಪೋಷಕನಾಗಿ ಕಲಾವಿದರಾಗಿಯೂ ಇವರು ಖ್ಯಾತಿ ಪಡೆದಿದ್ದಾರೆ. ಚಿತ್ತರಗಿ ನಾಟಕ ಕಂಪನಿ ಸಂಕಷ್ಟದಲ್ಲಿದ್ದಾಗ ಸ್ವತಃ ಸೋಂಪುರ್ ಅವರು ಸಂಪತ್ತಿಗೆ ಸವಾಲ್ ನಾಟಕದಲ್ಲಿ ಬದ್ರಿ ಪಾತ್ರದಲ್ಲಿ ನಟಿಸಿ ಕಂಪನಿಗೆ ಅಳಿಲು ಸೇವೆ ಮಾಡಿದ್ರು. ಧಾರ್ಮಿಕ ಸಮಾರಂಭ ಅಥವಾ ಸಾಮಾಜಿಕ ಕಾರ್ಯಕ್ರಮ ಯಾವುದೇ ಇರಲಿ ಇವರ ಉಪಸ್ಥಿತಿ ಇದ್ದೇ ಇರುತ್ತೆ. ಗಜೇಂದ್ರಗಡಿ, ಕೊಪ್ಪಳ, ಲಕ್ಕಲಕಟ್ಟೆ ಹಾಗೂ ನಿಡಗುಂದಿ ಭಾಗಗಳಲ್ಲಿ ಇದುವರೆಗೆ ಸುಮಾರು 480ಕ್ಕೂ ಹೆಚ್ಚು ಜೋಡಿಗಳಿಗೆ ಉಚಿತ ಮದುವೆ ಮಾಡಿಸಿ ಬಡವರ ಪಾಲಿಗೆ ಆಸರಿಯಾಗಿದ್ದಾರೆ. ಗಜೇಂದ್ರಗಡ ಹಾಗೂ ಗದಗದಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಗಂಗಾವತಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸಲಾಗಿದೆ. ಬಸವ ಪುರಾಣದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಾಡ್ತಿದ್ದಾರೆ. ರಾಯಣ್ಣ ಕ್ರೆಡಿಟ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಜನರ ಆರ್ಥಿಕ ಅಭಿವೃದ್ಧಿಗೆ ವೇದಿಕೆ ಕಲ್ಪಿಸಿದ್ದಾರೆ. ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಅನೇಕ ಗೌರವಗಳು ಅರಸಿ ಬಂದಿವೆ. ಕನಕಶ್ರೀ ಪ್ರಶಸ್ತಿ ಮತ್ತು ಧಾರವಾಡದ ರೇವಣಸಿದ್ದೇಶ್ವರ ಮಠದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಲಭಿಸಿದೆ. ಇವರು ಸೃಜನಾತ್ಮಕ ಚಿಂತಕ, ಅನ್ಯಾಯದ ವಿರುದ್ಧ ದನಿ ಎತ್ತುವ ಕ್ರಾಂತಿಕಾರಿ ನಾಯಕನೂ ಹೌದು. ಅಕ್ಷರ ಮತ್ತು ಅರಿವನ್ನು ಪ್ರೀತಿಸುವ ಸಾಹಿತ್ಯ ಪ್ರೇಮಿಯೂ ಹೌದು. ಅವರ ನಿರಂತರ ಹೋರಾಟದ ಬದುಕು ಗದಗ ಜಿಲ್ಲೆಗೆ ಮಾತ್ರವಲ್ಲದೆ ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿಯಾಗಿದೆ. ಎಚ್.ಎಸ್. ಸೋಂಪುರ್ ಅವರು ಗದಗ ಜಿಲ್ಲೆಯ ಜನಮಾನಸದಲ್ಲಿ ಒಬ್ಬ ಜನಸ್ನೇಹಿ ನಾಯಕನಾಗಿ ನೆಲೆಸಿದ್ದಾರೆ. ಅಧಿಕಾರವಿದ್ರೂ ಇಲ್ಲದಿದ್ರೂ ಜನರ ಮಧ್ಯೆ ಇರುತ್ತಾ
ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವ ಇವರ ನಾಯಕತ್ವ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದು ಎಲ್ಲರ ಆಶಯ.